ಇನ್ನು ಮಂಡ್ಯದ ಕುರುಬರ ದೊಡ್ಡಿಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ನೀಡಿದ್ದಾರೆ. ಎಚ್.ಡಿ.ಕೆಗೆ ಅದ್ದೂರಿಯಾಗಿ ಬರಮಾಡಿಕೊಂಡ ಗ್ರಾಮಸ್ಥರು ಮಂಡ್ಯದ ಕುರುಬರ ದೊಡ್ಡಿಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ಮಾಡಿದ್ರು. ಇನ್ನು ಆ ಭಾಗದ ಸ್ಥಳೀಯ ಜೆಡಿಎಸ್ನ ನಾಯಕರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಗ್ರಾಮದಲ್ಲಿ ನೂತನ ಆಂಜನೇಯ ದೇಗುಲ ಲೋಕಾರ್ಪಣೆ, ಎಚ್.ಡಿ.ಕೆಗೆ ಮಾಜಿ ಸಚಿವ ಡಿ.ಸಿ. ತಮ್ಮಣ್ಣ ಸೇರಿ ಹಲವರು ಸಾಥ್ ನೀಡಿದ್ದಾರೆ. ಎಚ್.ಡಿ.ಕೆಗೆ ಅದ್ದೂರಿಯಾಗಿ ಬರಮಾಡಿಕೊಂಡ ಗ್ರಾಮಸ್ಥರು ಗ್ರಾಮದಲ್ಲಿ ನೂತನ ಆಂಜನೇಯ ದೇಗುಲ ಲೋಕಾರ್ಪಣೆ ಕಾರ್ಯಕ್ರಮ ಅದು. ಎಚ್.ಡಿ. ಕುಮಾರಸ್ವಾಮಿಗೆ ಮಾಜಿ ಸಚಿವ ಡಿ.ಸಿ. ತಮ್ಮಣ್ಣ ಸೇರಿ ಹಲವರು ಸಾಥ್ ನೀಡಿದರು. ಮಂಡ್ಯದ ಕುರುಬರ ದೊಡ್ಡಿಯಲ್ಲಿ ಕಾರ್ಯಕ್ರಮ, ಎಚ್.ಡಿ. ಕುಮಾರಸ್ವಾಮಿಗೆ ಅದ್ದೂರಿಯಾಗಿ ಬರಮಾಡಿಕೊಂಡ ಆ ಭಾಗದ ಗ್ರಾಮಸ್ಥರು. ಗ್ರಾಮದಲ್ಲಿ ನೂತನ ಆಂಜನೇಯ ದೇಗುಲ ಲೋಕಾರ್ಪಣೆ ಕಾರ್ಯಕ್ರಮ ಆಯಿತು. ಎಚ್.ಡಿ. ಕುಮಾರಸ್ವಾಮಿಗೆ ಮಾಜಿ ಸಚಿವ ಡಿ.ಸಿ. ತಮ್ಮಣ್ಣ ಸೇರಿ ಹಲವರು ಸಾಥ್ ನೀಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಸಂದರ್ಭದ ವಿಜುವಲ್ಸ್ ಇದು. ಅತ್ಯಂತ ಅದ್ದೂರಿಯಾಗಿ ಅವರನ್ನು ಸ್ವಾಗತ ಮಾಡಿದ್ದಾರೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಬರುವಂತಹ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಕುಮಾರಸ್ವಾಮಿ ಭೇಟಿ ಬಹಳಷ್ಟು ಕ್ರೌಡ್ಗಳಿರ್ತಾರೆ. ಆ ಭಾರಿ ಜನಸಂಖ್ಯೆಯ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀವಿ. ತಮಿಳುನಾಡಿಗೆ ರಾಜ್ಯ ಸರ್ಕಾರ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧವೂ ಎಚ್.ಡಿ. ಕುಮಾರಸ್ವಾಮಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರ ಇರೋದೇ ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ಅಂತ ಹೇಳಿ ಗುಡುಗಿದ್ದಾರೆ. ನಮ್ಮ ರೈತರಿಗೆ ಹೊಸ ಬೆಳೆ ಹಾಕಬೇಡಿ, ನೀರು ಕೊಡೋದಿಲ್ಲ. ತಮಿಳುನಾಡಿಗೆ ರಾತ್ರಿ ಹೊತ್ತು ಕದ್ದು ನೀರು ಬಿಡ್ತಾರೆ. ತಮಿಳುನಾಡಿಗೆ ಸರ್ಕಾರ ನೀರು ಕೊಡುತ್ತೆ, ನೀರು ಹರಿಸುತ್ತೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಕೇಸ್ ಹಾಕ್ಲಿಕ್ಕೆ ಆಗಲ್ಲ. ಸರ್ಕಾರ ಹಣ ಕಟ್ಟಿ ಅಂತ ಹೇಳ್ತಕ್ಕಂಥದ್ದು ಕಾನೂನು ಬಾಹಿರ. ಸರ್ಕಾರದ ಜವಾಬ್ದಾರಿ ನ್ಯಾಯಾಲಯಗಳು ಕೊಟ್ಟಂಥ ತೀರ್ಪನ್ನು ಅನುಷ್ಠಾನಕ್ಕೆ ತರೋದು ಸರ್ಕಾರದ ಜವಾಬ್ದಾರಿ. ಈಗಾಗಲೇ ನ್ಯಾಯಾಲಯದಲ್ಲಿ ನೈಸ್ನ ಒಂದು ರಸ್ತೆ ಅಂತ ಹೆಸರಿನಲ್ಲಿ, BMIC ಹೆಸರಿನಲ್ಲಿ ಇವತ್ತು ರೈತರ ಭೂಮಿ ಲಪಟಾಯಿಸಿ 20,000 ಎಕರೆ ಭೂಮಿನ ಇವತ್ತು ಕಾನೂನು ಬಾಹಿರವಾಗಿ ಕೆಲಸ ಮಾಡಿದೆ. ಅದೆಲ್ಲವನ್ನು ಸರ್ಕಾರದ ಹಲವಾರು ಅಧಿಕಾರಿಗಳು ಒಂದು ಸರ್ಕಾರ ನಡೆಸ್ತಕ್ಕಂಥವ್ರ ಜೊತೆ ಶಾಮೀಲಾಗಿ ಇವತ್ತು ಹಲವಾರು ರೀತಿಯ ಅಕ್ರಮಗಳು ನಡೆದಿದೆ. ತೀರ್ಪು ಕೊಟ್ಟಿದ್ದಾರೆ ಕೋರ್ಟ್ನಲ್ಲಿ. ಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ಈ ಸರ್ಕಾರ ಇವ್ರಿಗೇನಾದರೂ ಜನರ ಬಗ್ಗೆ ಭಯ ಭಕ್ತಿ ಇದ್ದರೆ ತಕ್ಷಣಕ್ಕೆ ಕೋರ್ಟ್ ಆದೇಶನ ಪಾಲಿಸಬೇಕು. ಅದನ್ನು ನಾನು ಹೇಳ್ತಾ ಇದ್ದೀನಿ. ಯಾರೂ ಕೇಸ್ ಹಾಕ್ಲಿಕ್ಕೆ ಆಗಲ್ಲ.